ನೋಡಿ ವೀಕ್ಷಕರೇ, ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಪರವಾನಗಿ ನಿರಾಕರಿಸಿ ಶ್ರೀಕಾಂತ್ಗೆ ನೋಟಿಸ್ ರವಾನಿಸಿದ್ದಾರೆ ಪೊಲೀಸರು. ಅನುಮತಿಯನ್ನ ನಿರಾಕರಣೆ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರುವಂತ ಕಾರಣಗಳ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ವೀಕ್ಷಕರೇ. ಬಿಸಿಲಿನ ಕಾರಣ ಕೊಟ್ಟು ಅನುಮತಿಯನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ನಾನು ಈ ಬಿಸಿಲಿನ ಕಾರಣ ಕೊಟ್ಟಿರುವಂತವ್ರು ಕೇಳೋದು ಒಂದೇ ಪ್ರಶ್ನೆ. ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳು ಇವತ್ತು ಆ ಬಿಸಿಲು ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಸಿಲು ಹೆಚ್ಚಾದ್ರೆ ನೆರಳಿಗೆ ಹೋಗೋಣ ಅನ್ನೋದಕ್ಕೆ ಅವ್ರಿಗೊಂದು ಸ್ವಂತ ಮನೆ ಇಲ್ಲ. ಎಷ್ಟೋ ಜನರಿಗೆ ಅಲ್ಲಿ ಮನೆ ಇಲ್ಲ. ಮಳೆಗಾಲದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಣ ಅಂತಂದ್ರೆ ಮನೆ ಇಲ್ಲ. ನೀವು ಕಾರಣ ಕೊಡ್ತಾ ಇರೋದು ಬಿಸಿಲಲ್ವಾ? ಅವ್ರಿಗೆಲ್ರಿಗೂ ಒಂದೊಂದು ಮನೆ ಕಟ್ಟಿಸ್ಕೊಡಿ ನೋಡೋಣ. ಅವ್ರೆಲ್ರಿಗೂ ಒಂದೊಂದು ಮನೆ ಕಟ್ಟಿಸ್ಕೊಡಿ. ನೀವು ಬಿಸಿಲಿನ ಕಾರಣ ಕೊಟ್ಟು ಪ್ರತಿಭಟನೆಗೆ ಬ್ರೇಕ್ ಹಾಕ್ತಾ ಇದ್ದೀರಲ್ವಾ? ಎಲ್ಲ ಉದ್ಯೋಗಾಕಾಂಕ್ಷಿಗಳ ಕಾಳಜಿ ನಿಮ್ಮ ಮೇಲೆ ಇದ್ರೆ ಕಟ್ಟಿಸ್ಕೊಡಿಯಪ್ಪ ಅವ್ರಿಗೊಂದು ಮನೆನ. SP ಸಾಹೇಬ್ರಿಗೆ ಕಾರಣ ಕೊಡ್ತಾ ಇದ್ದಾರೆ. SP ಸಾಹೇಬ್ರೆ, ಇವರು ಕೂಡ ಎಷ್ಟೋ ಜನ ನಿಮ್ಮಂತೆ ದೊಡ್ಡ ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನೋ ಕನಸನ್ನ ಕಂಡಿದ್ದಾರೆ. ಅವರು SP ಆಗಬಾರ್ದಾ, ಪೊಲೀಸ್ ಆಫೀಸರ್ ಆಗಬಾರ್ದಾ? ನೀವು ಅವರ ಪ್ರತಿಭಟನೆಗೆ ಬ್ರೇಕ್ ಹಾಕ್ತೀರಿ ಅಂತಂದ್ರೆ ಅದು ಸಿಲ್ಲಿ ರೀಸನ್ ಕೊಟ್ಟು. ಏನ್ರಿ ಕತೆ ಇದು? ನಮ್ಮ ಪ್ರತಿನಿಧಿ ಸುನೀಲ್ ಈಗ ಫೋನ್ ಸಂಪರ್ಕದಲ್ಲಿ. ಸುನೀಲ್, ಏನೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ ಇವರು? ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಏನು ಅಂತಂದ್ರೆ ಇದೇ ದಿನಾಂಕ 21ರಂದು ವಿಜಯಪುರ ನಗರದಲ್ಲಿ ಏನು ಅಧ್ಯಕ್ಷ ಜಂಜಿ ಹೋರಾಟಕ್ಕೆ ಒಂದು ಮುಂದಾಗಿದ್ರು. ಏನು ಸರ್ಕಾರಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡ ನಂತರ ವಿಜಯಪುರದಲ್ಲಿ ಒಂದು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಕೂಡ ಅನುಮತಿಯನ್ನ ಕೂಡ ಕೇಳಿರ್ತಾರೆ. ಏನು ಪೊಲೀಸ್ ಇಲಾಖೆ ನಮ್ಮ ಜೊತೆಗೆ ಈಗ ಒಂದು ನಿಮಿಷ ಸುನಿಲ್ ಕುಮಾರ್, ಸಾರಿ ಫಾರ್ ಇಂಟರಪ್ಟ್. ಒಂದೇ ನಿಮಿಷ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈಗ ನಮ್ಮ ಜೊತೆಗೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಕಾಂತ್ ಕುಮಾರ್ ಅವರಿದ್ದಾರೆ. ಕಾಂತ್ ಕುಮಾರ್ ಅವರು ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ರೀಸನ್ಗಳನ್ನು ನಾನು ನೋಡ್ತಾ ಇದ್ದೆ. ಇವ್ರು ಕೊಟ್ಟಿರುವಂಥ ಕಾರಣಗಳನ್ನು ನೋಡಿ ಇವ್ರಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅಂದರೆ ಇವ್ರಿಗೆ ಉದ್ದೇಶ ಏನಿದೆ? ನಾವು ಉದ್ಯೋಗ ಭರ್ತಿ ಮಾಡಲ್ಲ, ನಿಮ್ಮ ಪ್ರತಿಭಟನೆ ಮಾಡೋದಕ್ಕೂ ಬಿಡಲ್ಲ ಅಂತನಾ? ಏನು ಹೇಳ್ತೀರಿ ಇವರ ಈ ರೀತಿಯ ವಿಚಿತ್ರ ಕಾರಣಗಳಿಗೆ? ಸರ್, ಇವರು ಒಂದು ಸಿಲ್ಲಿ ರೀಸನ್ ಕೊಟ್ಕೊಂಡು ಪ್ರತಿ ಹೋರಾಟನು ಸರ್ಕಾರ ಪೊಲೀಸ್ ಕಡೆ ಹತ್ತಿಕ್ಕ ಅಂತ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಇವರಿಗೆ ಒಳ್ಳೆ ಗವರ್ನೆನ್ಸ್ ಕೊಡ್ಬೇಕನ್ನೋ ಒಂದು ಉದ್ದೇಶನೇ ಇಲ್ಲ ಸರ್. ಕಾಂಗ್ರೆಸ್ ಸರ್ಕಾರ ಇವತ್ತು ಬ್ರಿಟಿಷ್ ಅವರು ಯಾವ ರೀತಿ ದಬ್ಬಾಳಿಕೆ ಮಾಡಿದ್ರು ಆ ರೀತಿ ಇವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಇವತ್ತು. ಆ ಬ್ರಿಟಿಷ್ ಅವರಾದ್ರೂ ಎಲ್ರು ಅಟ್ಲೀಸ್ಟ್ ಎಲ್ರು ನೋಡಿದ್ರೆ ಈಕ್ವಲ್ ಆಗಿ ನೋಡ್ತಿದ್ರು, ಇಲ್ಲ ಎಲ್ರು ನೋಡಿದ್ರೆ ಸ್ಲೇವ್ ತರ ನೋಡ್ತಾ ಇದ್ರು. ಇವ್ರು ಆ ರೀತಿ ಇಲ್ಲ ಸರ್. ಇವರು ಯಾರು ಶ್ರೀಮಂತರು ಇದಾರೆ, ಯಾರು ಪೊಲಿಟಿಕಲ್ ಪಾರ್ಟಿ ಇದಾರೆ, ಯಾರು ರಿಚ್ ಇದಾರೆ, ರಿಚ್ ಇರೋರಿಗೆ ಒಂಥರ ಇದೆ, ಪೂರ್ ಇರೋರಿಗೆ ಒಂಥರ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಇವರು. ಮತ್ತೆ ಇನ್ನೊಂದು ಸ್ಟೂಡೆಂಟ್ಸ್ ಅಂತಂದ್ರೆ ಇವರು ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಇವ್ರದ್ದು ನಿಜ ಹೇಳ್ತೀನಿ ಸರ್, ಇವ್ರು ಏನ್ ಇಷ್ಟು ದಿನ ವಿದ್ಯಾರ್ಥಿಗಳ ಪರವಾಗಿ ಇಷ್ಟು ವಿರೋಧವಾಗಿ ನಡ್ಕೊಂಡಿದ್ದಾರೆ. ಎಲ್ಲಾ ಸ್ಟೂಡೆಂಟ್ಸು ಇವರಿಗೆ ಕಾಂಗ್ರೆಸ್ ಪಾರ್ಟಿಲಿ ಇರೋಂತವ್ರಿಗೆ ಪ್ರತಿಯೊಬ್ಬರಿಗೂ ಬುದ್ಧಿ ಕಲಿಸ್ತೀವಿ ಸರ್. ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂದ್ರೆ ಪ್ರತಿ ಹೋರಾಟಕ್ಕೂ ಹತ್ತಿಕ್ಕ ಅಂತ ಕೆಲಸನೇ ಮಾಡ್ತಿದ್ದಾರೆ. ಸಿಲ್ಲಿ ರೀಸನ್ ಸರ್. ಕೋರ್ಟ್ ಚೀಮಾರಿ ಹೋಗಿದ್ದಿದೆ ಇವ್ರಿಗೆ. ಮೊನ್ನೆ ಹೋರಾಟದಲ್ಲಿ 38 ಕೇಸ್ ಹಾಕಿದ್ದಾರೆ ನನ್ನ ಮೇಲೆ. ಧಾರವಾಡದಲ್ಲಿ ಹೋರಾಟ ಮಾಡಿದ್ದು ಹೋರಾಟದಲ್ಲಿ ಇವರು ಬಿಜೆಪಿ ಮತ್ತೆ ಬೇರೆ ಬೇರೆ ಪಾರ್ಟಿಯಿಂದ ಹೋಗಿ ಪರ್ಮಿಷನ್ಸ್ ಕೇಳಿದ್ರೆ ಈಸಿಯಾಗಿ ಒಂದೇ ದಿನದಲ್ಲಿ ಪರ್ಮಿಷನ್ಸ್ ಕೊಡ್ತಾರೆ ಇವರಿಗೆ. ಒಂದು ಸ್ಟೂಡೆಂಟ್ ಯೂನಿಯನ್ ಇಂದ ನಾವು ಒಂದು ವಾರ 10 ದಿನ ಮುಂಚೆನೆ ಇದು ಪೊಲೀಸ್ ಪರ್ಮಿಷನ್ಸ್ ಕೊಡಿ ಅಂತಂದ್ರೆ ಈ ತರ ಸಿಲ್ಲಿ ರೀಸನ್ ಕೊಟ್ಬಿಟ್ಟು ಒಂದು ಪೊಲೀಸ್ ಪರ್ಮಿಷನ್ ನ ನಿರಾಕರಿಸ್ತಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಸರ್? ಇದು ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಬೇಕು, ಪ್ರತಿಭಟನೆ ಮಾಡೋದನ್ನ ಸ್ವಾಗತಿಸಬೇಕು, ಪ್ರೋತ್ಸಾಹಿಸಬೇಕು. ಆದ್ರೆ ನನ್ನ ಪ್ರಶ್ನೆ ಇಲ್ಲಿ ನೋಡಿ, ಎರಡು ಕಾರಣಗಳನ್ನ ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ವೀಕ್ಷಕರ ಗಮನಕ್ಕೂ ತರ್ತಾ ಇದ್ದೆ ಕಾಂತ್ ಕುಮಾರ್. ಏಪ್ರಿಲ್ ಮಾಹೆಯಲ್ಲಿ ರಾಜ್ಯದಾದ್ಯಂತ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ತೀವ್ರ ಬಿಸಿಲಿನ ಅಲೆ ಇದ್ದು ಬಹುತೇಕ ಸರ್ಕಾರಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ಈ ಬಿಸಿಲಿನಿಂದ ಪ್ರತಿಭಟನೆ ಮಾಡೋರಿಗೆ ಜೀವಹಾನಿಯೂ ಆಗುವ ಸಾಧ್ಯತೆ ಇದೆ. ಅಷ್ಟು ಕಾಳಜಿ ಇದ್ರೆ ನೀವು ನೆರಳು ಮಾಡಿಕೊಡಿ ಅವರಿಗೆ ಅಂತ ನಾವು ಕೇಳ್ತೀವಪ್ಪ. ಸರ್, ಇವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತ ಅನ್ಕೊಂತೀನಿ ಸರ್. ಇವಾಗ ವಿಜಯಪುರದಲ್ಲಿ ಮಳೆ ಬರ್ತಾ ಇದೆ, ಬಿಸಿಲಿದೆ ಅಂತಂದ್ರೆ ಹಾಕಿದ್ರೆ ಅದು ಏನ್ ಹೇಳೋದು ಸರ್ ಇವರಿಗೆ? ಮಳೆ ಬರ್ತಾ ಇದೆ ಸರ್. ಇವಾಗ ಲೈವ್ ನಾನು ನೋಡ್ತಾ ಇದೀನಲ್ಲ, ಈಗ ಮಳೆ ಬರ್ತಾ ಇದೆ ಇವತ್ತು ನೋಡಿ. ಅವ್ರಿಗೆ ಬಿಸಿಲು ಬರ್ತಾ ಇರ್ಬೇಕು, ಅವರಿಗೆ ಬಿಸಿಲಿದೆ ಅಂದ್ರೆ ಇವರಿಗೆ ನಾವು ಸರ್ ಬಿಸಿಲಲ್ಲಿ ಇರ್ತೀವೋ, ನೆಳ್ಳಲ್ಲಿ ಇರ್ತೀವೋ, ಮಳೆಯಲ್ಲಿ ಇರ್ತೀವೋ, ನಾವು ಹೋರಾಟ ಮಾಡ್ಬೇಕಾದ್ರೆ ಊಟ ಮಾಡ್ತೀವೋ, ನಿದ್ದೆ ಮಾಡ್ತೀವೋ, ಅದನ್ನ ಯಾಕೆ ಇರುತ್ತೆ ಸರ್ ಇವ್ರಿಗೆ ಕೇಳೋದಕ್ಕೆ? ನಮ್ಮ ಬೇಡಿಕೆ ಏನು? ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು. ಇವರು ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ಹೋರಾಟ ಯಾಕೆ ಮಾಡ್ತಿದ್ರು ಸರ್ ಇವತ್ತು? ಆಮೇಲೆ ಇನ್ನೊಂದು ರೀಸನ್
ಕಾಂತಕುಮಾರ್ ನಿಮ್ಗೆ? ದಯಾಮರಣ ಕೇಳ್ತಿದ್ದಾರೆ. ಇವತ್ತು ಸಾಯ್ತೀನಿ ದಯಾಮರಣ ಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಬರ್ದಿದ್ದಾರೆ. ಅಂತದ್ರಲ್ಲಿ ಹೋರಾಟಕ್ಕೆ ನೀವು ಬಿಸಿಲಿದೆ ಮಳೆ ಇದೆ ಅಂತ ಅಂದ್ಬಿಟ್ಟು ಸಿಲ್ಲಿ ರೀಸನ್ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಒಪ್ಕೊಳಕ್ ಆಗುತ್ತೆ ಇದು? ಇನ್ನೊಂದು ರೀಸನ್ ಕೇಳಿಸ್ಕೊಳ್ಳಿ ಕಾಂತಕುಮಾರ್, ಇನ್ನೊಂದು ರೀಸನ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಹೋರಾಟದಲ್ಲಿ ಮಹಿಳಾ ಆಕಾಂಕ್ಷಿಗಳು ಕೂಡ ಭಾಗವಹಿಸಬಹುದು, ಅವ್ರಿಗೂ ಕೂಡ ಯಾವುದೇ ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ, ಆದ್ದರಿಂದ ಸುರಕ್ಷತೆಯ ದೃಷ್ಟಿಯಿಂದ ಇದು ಸೂಕ್ತ ಅಲ್ಲ. ಸರ್, ಈ ವ್ಯವಸ್ಥೆ ಮಾಡ್ಬೇಕಾಗಿರೋರು ಯಾರು? ಸರ್, ಪ್ರತಿಭಟನೆ ಮಾಡೋ ಜಾಗದಲ್ಲಿ ಇವರು ಶೌಚಾಲಯ ಕೇಳ್ತಾರಲ್ಲ, ಫಸ್ಟ್ ಇವರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಶೌಚಾಲಯ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಸ್ಕೂಲು ಕಾಲೇಜಲ್ಲಿ ಇರ್ಬೋದು, ಒಂದು ಹಾಸ್ಟೆಲ್ ಅಲ್ಲಿ ಇರ್ಬೋದು, ಇವ್ರು ಇರೋಂತ ಒಂದು ಹಾಸ್ಪಿಟಲ್ ಅಲ್ಲಿ ಒಂದು ಶೌಚಾಲಯ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ಪ್ರತಿಭಟನೆ ಮಾಡೋರಿಗೆ ಇವತ್ತು ಶೌಚಾಲಯ ಇಷ್ಟು ಕಾಳಜಿ ತೋರ್ಸೋರು ಇವತ್ತು ಎಷ್ಟೋ ಜನ ನಾರ್ತ್ ಕರ್ನಾಟಕದಲ್ಲಿ ಎಷ್ಟು ಬಡವ್ರ ಮನೆಯಲ್ಲಿ ಇವತ್ತು ಒಂದು ಶೌಚಾಲಯ ಇಲ್ಲ ಸರ್. ಮನೇಲಿ ರೋಡ್ ಸೈಡ್ ಅಲ್ಲಿ ಹೊಲದಲ್ಲಿ ಹೋಗಿ ಕೂತ್ಕೊಂಡು ಶೌಚಾಲಯ ಮಾಡ್ಕೊಂಡ್ ಬರ್ತಾರೆ. ಇವರು ಪ್ರತಿಭಟನೆ ಮಾಡೋರಿಗೆ ನೀವು ಶೌಚಾಲಯ ಬೇಕು ಅಂದ್ರೆ ಅಷ್ಟು ಕಾಳಜಿ ಇತ್ತಂತಂದ್ರೆ ಶೌಚಾಲಯ ನೀವು ಇದ್ ಮಾಡಿ ತಗೊಂಬನ್ನಿ, ನಾವು ಸರ್ ನಾವು ಮಾಡ್ಕೊಂತೀವಿ ಅದನ್ನ. ಶೌಚಾಲಯ ಹೆಣ್ಮಕ್ಳಿಗೆ ಸೇಫ್ಟಿ ಸೆಕ್ಯೂರಿಟಿಗೆ ನಾವು ತಗೊಂತೀವಿ, ಅದು ರೆಂಟಲ್ಲಿ ರೆಡಿಮೇಡ್ ಇರುತ್ತೆ ಸರ್, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಇವರಿಗೆ ಸಿಲ್ಲಿ ಕ್ವಶನ್ಸ್, ನಾವು ಶೌಚಾಲಯ ತಗೊಂಬರೋದು, ಮತ್ತೆ ಇವರಿಗೆ ಟೆಂಟ್ ಹಾಕೊಳೋದು, ಮತ್ತೆ ಇವರಿಗೆ ಲ್ಯಾಂಡ್ ಅದು ಏನೋ ಅದು ಪರ್ಮಿಷನ್ಸ್ ಇದೆ, ದರ್ಬಾರ್ ಗ್ರೌಂಡ್ ಅದೇನ್ ಗೌರ್ಮೆಂಟ್ ಲ್ಯಾಂಡ್ ಇದೆಯಾ, ಇವ್ರಿಗೆ ಏನ್ ಪರ್ಮಿಷನ್ಸ್ ಕೇಳ್ಬೇಕಂತ? ಪ್ರೈವೇಟ್ ಲ್ಯಾಂಡ್ ಇದೆ, ಅದ್ರ ಪರ್ಮಿಷನ್ಸ್ ನಾವು ತಗೊಂತೀವಿ ಸರ್. ಇವ್ರಿಗೆ ಏನಾಗಬೇಕೈತೆ, ಇವ್ರೇನ್ ರೆಂಟ್ ಇದು ಟೆಂಟ್ ಗೆ ದುಡ್ಡು ಕೊಡ್ತಾರಾ, ಇಲ್ಲಾಂದ್ರೆ ಅಲ್ಲಿ ಏನಾದ್ರು ಲ್ಯಾಂಡ್ ಏನಾದ್ರು ನಾವು ಪೇ ಮಾಡ್ತೀವಲ್ಲ ರೆಂಟ್, ಅದಕ್ಕೇನಾದ್ರು ಇವ್ರು ದುಡ್ಡು ಕೊಡ್ತಾರಾ, ಇಲ್ಲಾಂದ್ರೆ ಅಲ್ಲಿ ಶೌಚಾಲಯದ ಏನಾದ್ರು ನಾವು ಅರೇಂಜ್ಮೆಂಟ್ ಮಾಡಿರ್ತೀವಲ್ಲ ಅದಕ್ಕೆ ದುಡ್ಡು ಕೊಡ್ತಾರಾ, ಇಲ್ಲ ಊಟದ ವ್ಯವಸ್ಥೆಗೆ ಏನಾದ್ರು ದುಡ್ಡು ಕೊಡ್ತಾರ? ಇವರು ಏನ್ ಮಾಡ್ತಾರೆ ಸರ್? ಇವರು ಒಂದು ಸೇಫ್ಟಿ ಒಂದು ಸೆಕ್ಯೂರಿಟಿ ಕೊಡಕ್ಕಾಗಲ್ಲ ಅಂತಂದ್ರೆ ಇವ್ರು ಸರ್ಕಾರ ಹೇಳ್ದಂಗೆ ಕೇಳ್ಕೊಂಡಿದಾರ ಅಂತಂದ್ರೆ ಇವ್ರು ಸರ್ಕಾರದ ಕೆಳಗಡೆ ಏನು ಸ್ಲೇವ್ ತರ ಕೆಲಸ ಮಾಡ್ತಾ ಇದಾರ, ಇಲ್ಲ ಇವರಿಗೆ ಯಾರ ದುಡ್ಡು ಸರ್ಕಾರದಲ್ಲಿ ಇರೋಂತ ದುಡ್ಡು ನಾವು ಪೇ ಮಾಡ್ತಿರೋ ಟ್ಯಾಕ್ಸ್ ಮರಿಯಿಂದ ಇವ್ರಿಗೆ ಸ್ಯಾಲರಿ ಕೊಡ್ತಾ ಇರೋಂಥದ್ದು? ಇವತ್ತು ಸರ್ಕಾರ ಒಂದ್ ಟೈಮ್ ಅಲ್ಲಿ ರೆಕ್ರೂಟ್ಮೆಂಟ್ ಮಾಡಿ ಕಾಂತಕುಮಾರ್, ಈಗ ಒಂದ್ ನಿಮಿಷ, ಈಗ ನೀವೆಲ್ಲ ಹೇಳ್ತಾ ಇರೋದು ಒಂದ್ ಕಡೆ ಈಗ ಸಿಲ್ಲಿ ರೀಸನ್ಸ್ ಕೊಟ್ಟು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನೊಂದು ಕೆಲವು ರೀಸನ್ಸ್ ಗಳನ್ನು ಕೂಡ ಅವರು ಪಟ್ಟಿ ಮಾಡಿದ್ದಾರೆ. ಏನ್ ಪ್ರತಿಭಟನೆ ನಡೀತಾ ಇದೆಯಲ್ಲ ಆ ಜಾಗದ ಪರ್ಮಿಷನ್ ನೀವು ತಗೊಂಡಿಲ್ಲ ಅನ್ನುವಂಥದ್ದು ಒಂದು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವ ಮುಖಂಡರು ನಾಯಕರುಗಳು ಸಂಘಟನೆಯವರು ಭಾಗಿಯಾಗ್ತಾರೆ ಅವರ ವಿಳಾಸ ಫೋನ್ ನಂಬರ್ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅನಿರ್ದಿಷ್ಟಾವಧಿ ಅಂತ ಹೇಳ್ತಾ ಇದ್ದೀರಿ, ಇದರ ಬಗ್ಗೆ ಸ್ಪಷ್ಟನೆ ಇಲ್ಲ, ಈ ಕಾರಣಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಇದಕ್ಕೇನ್ ಹೇಳ್ತೀರಿ? ಸರ್, ಒಂದು ಪ್ರತಿಭಟನೆ ಮಾಡ್ಬೇಕಂತಂದ್ರೆ ಯಾರು ಬರ್ತಾರೆ ಯಾರಿಲ್ಲ ಅಂತ ಹೇಳಕ್ಕೆ, ಇವ್ರು ನಮಗೆ ಆಗ್ತಿರೋ ಅನ್ಯಾಯನ ಯಾರು ಬರ್ತಾರೆ ಅಂತ ಹೇಳಿ ಪ್ರತಿಭಟನೆ ಮಾಡೋದಾದ್ರೆ ಇವರಿಗೆ ಯಾವ್ದಾದ್ರು ಇವ್ರು ಫಾರ್ ಎಕ್ಸಾಂಪಲ್ ಇವರೇ ಆಗ್ಲಿ ಸರ್, ಒಂದ್ ಮದುವೆ ಮಾಡ್ಕೊಂತಾರೆ ಅಂತಂದ್ರೆ ಯಾರ್ಯಾರು ಬರ್ತೀರಾ ಮೊದ್ಲೇ ಪಟ್ಟಿ ಮಾಡ್ಕೊಂಡು ಕೂತ್ಕೊಂತಾರೆ ಇವರು, ಇಲ್ಲ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತಾರೆ ಮೊದ್ಲೇ ಪಟ್ಟಿ ಮಾಡ್ಕೊಂಡಿರ್ತಾರ, ಇಲ್ಲ ಒಂದು ಎಲೆಕ್ಷನ್ ರ್ಯಾಲಿ ಮಾಡ್ತಾರೆ ಒಂದ್ ಪಟ್ಟಿ ಮಾಡ್ಕೊಂಡಿರ್ತಾರೆ. ಇವ್ರ ಉದ್ದೇಶ ಏನಾಗಿರ್ಬೋದು? ಇವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇದೆಯಾ ಅಂತ ಹೇಳ್ತೀನಿ ಸರ್. ಇವರಿಗೆ ಇವ್ರ ಉದ್ದೇಶ ಏನಾಗಿರ್ಬೋದು ಅಂತ ಈ ತರ ಮಾಡ್ತಾ ಇರೋದಕ್ಕೆ? ಕಾಂತಕುಮಾರ್, ಇವ್ರ ಉದ್ದೇಶ ಏನಾಗಿರ್ಬೋದು ಸರ್? ಉದ್ದೇಶ ಇವ್ರೇನಂದ್ರೆ ಹೋರಾಟ ಮಾಡ್ಲೇಬಾರ್ದು ಇವರಿಗೆ ಆರಾಮಾಗಿರ್ಬೇಕಷ್ಟೇ. ಇವರಿಗೆ ಪೊಲೀಸ್ ಇಲಾಖೆಗೆ ಸರ್ಕಾರಕ್ಕೆ ಇದೇ ಬೇಕಾಗಿರೋದಲ್ಲ ಸರ್. ಈಗ ಸರ್ಕಾರ ಪೊಲೀಸ್ ಇಲಾಖೆ ಮಾಡ್ತಾ ಇಲ್ಲ ಸರ್, ಯಾಕಂದ್ರೆ ಅವ್ರಿಗೆ ಗೊತ್ತು ವಿದ್ಯಾರ್ಥಿಗಳ ಕಷ್ಟ ಏನಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ಮಾಡ್ತಾ ಇರೋಂಥದ್ದು. ಸ್ವತಃ ಏನು ಸರ್ಕಾರದಲ್ಲಿ ಇದೆಯಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು, ಈ ಒಂದು ಕಂಪ್ಲೀಟ್ ಸರ್ಕಾರ ಮಾಡ್ತಾ ಇರೋಂಥದ್ದು ಸರ್ ಇದನ್ನ. ಅಂದ್ರೆ ಹೋರಾಟಕ್ಕೆ ಎಲ್ಲೂ ಪರ್ಮಿಷನ್ಸ್ ಕೊಡ್ಬೇಡಿ, ನಮ್ಮ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟ ಮಾಡೋದು ಬೇಡ ಅನ್ನೋ ರೇಂಜಿಗೆ ಇದ್ ಮಾಡ್ತಿದ್ದಾರೆ ಸರ್ ಇವತ್ತು. ಓಕೆ, ಫೈನ್. ಕಾಂತಕುಮಾರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ ಧನ್ಯವಾದಗಳು.